ಆಧುನಿಕ ನವ ಮೈಸೂರಿನ ನಿರ್ಮಾತೃ, ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ರವರ ದೂರದೃಷ್ಟಿಯ ಆಡಳಿತದಿಂದಾಗಿ ಮೈಸೂರು ರಾಜ್ಯವು ಸಮಗ್ರವಾದ ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಎಂದು ಸಮಾಜ ಸೇವಕ ಡಾಕ್ಟರ್ ಕೆ.ಎಂ. ಶಿವಪ್ಪ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ಮಹೋತ್ಸವದಲ್ಲಿ ಭಾಗವಹಿಸಿ ನಾಲ್ವಡಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಿಸಿ ಬರಡಾಗಿದ್ದ ಮಂಡ್ಯ ಜಿಲ್ಲೆಯನ್ನ ಭತ್ತ, ಕಬ್ಬು, ತೆಂಗು ಬೆಳೆಯುವ ಬಂಗಾರದ ಭೂಮಿಯನ್ನಾಗಿಸಿ ಜಿಲ್ಲೆಯ ಜನರು ನೆಮ್ಮದಿಯ ಜೀವನ ನಡೆಸಲು ಕಾರಣರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಣೆಕಟ್ಟೆ ಸಂಪೂರ್ಣಗೊಳ್ಳಲು ಹಣಕಾಸು ಸಮಸ್ಯೆ ಎದುರಾದಾಗ ಅರಮನೆಯ ತಿಜೋರಿಯಲ್ಲಿದ್ದ ಚಿನ್ನ, ವಜ್ರದ ಆಭರಣಗಳನ್ನು ಮುಂಬೈ ಮಹಾನಗರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಿಂದ ಅಣೆಕಟ್ಟೆಯ ಕಾಮಗಾರಿ ಸಂಪೂರ್ಣಗೊಳಿಸಿ ಕನ್ನಂಬಾಡಿ ಅಣೆಕಟ್ಟೆಯನ್ನ ಜನತೆಯ ಸೇವೆಗೆ ಸಮರ್ಪಿಸಿ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಎಂದರು. ಹಾಗೆ ಸರ್. ದಡ್ಡತನ ಅಂತ ಅನ್ಕೊಂತೀನಿ ನಾನು. ಯಾಕಂದರೆ ಆನಂದರಾವ್ ಅನ್ನೋರು ಪ್ರಥಮವಾದ ಇತಿಹಾಸವನ್ನು ನೀವು ಕೂಡ ಓದಿ ನೋಡಿ ಸುಳ್ಳು ಹೇಳಿದ್ರೆ, ಆನಂದರಾವು 1911ರಲ್ಲಿ ಪ್ರಪ್ರಥಮ ಇಂಜಿನಿಯರು. ಈ ಅಣೆಕಟ್ಟಿನ ಕೆಲಸ ಮುಗಿದಾದ ಮೇಲೆ ಇದ್ದಂತಹ ಇಂಜಿನಿಯರ್ ಯಾರು ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್. ಇವತ್ತೇನು ನಮ್ಮ ಕೆಆರ್ಪೇಟೆ ಆಸ್ಪತ್ರೆ ಆಗಿರ್ಬೋದು, ಮಂಡ್ಯದಲ್ಲಿರುವಂಥ ಕಲ್ವಾಡ ಆಗಿರ್ಬೋದು, ಅಥವಾ ಮೈಸೂರಿನ ಕಲ್ವಾಡ ಆಸ್ಪತ್ರೆಗಳು ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಯಾರು ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಇದೆ. ಹಾಗಾಗಿ ಅದು ಮುಗಿದ ನಂತರ ಕಡೆಯ ಇಂಜಿನಿಯರ್ ಸರ್ ಮಿರ್ಜಾ ಇಸ್ಮಾಯಿಲ್. ಇದರ ಮಧ್ಯೆ ಕೇವಲ 6 ವರ್ಷಗಳ ಕಾಲ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಅವ್ರನ್ನ KRS ಅಣೆಕಟ್ಟೆಯ ನಿರ್ಮಾತೃ ಅಂತ ಕರೆಯೋದಿದೆಯಲ್ಲ, ತುಂಬ ಅವಮಾನಕರ. ಯಾಕಂತಂದರೆ ತನ್ನ ಹೆಂಡತಿ ಮತ್ತು ಮಗಳ ಮತ್ತು ತನ್ನ ರಾಜ್ಯದಲ್ಲಿರುವಂಥ ಎಲ್ಲ ಸಂಪದ್ಭರಿತ ಆಸ್ತಿ ಗೀಸ್ತಿ ಒಡವೆ ಎಲ್ಲವನ್ನು ತಗೊಂಡೋಗಿ ಇವರು ಬಾಂಬೆಯ ಒಂದು ಬಜಾರ್ನಲ್ಲಿ ಮಾರಿ ಅವರು ಆ ಹಣವನ್ನು ತಂದು ಆ KRS ಅಣೆಕಟ್ಟೆನ ಅವತ್ತಿನ ಕಾಲಕ್ಕೆ 350 ಲಕ್ಷ ಹಣವನ್ನು ಖರ್ಚು ಮಾಡಿ KRS ಅಣೆಕಟ್ಟು ಕಟ್ಟವ್ರೆ. ಆದರೆ ಹೆಸರು ಮಾತ್ರ ನಾವು ಈಗಲೂ ಕೂಡ ಏನಂತ ಹೇಳ್ತೀವಿ, KRS ಅಣೆಕಟ್ಟು ಕಟ್ಟವ್ರೆ ಅದು ವಿಶೇಷವಾಗಿ ಆಗ್ತೀವಿ. ಹಾಗಾಗಿ ಇನ್ನಾದರೂ ಸರಿ ನಾವು ಇದನ್ನು ಬದಲಾಯಿಸ್ಕೊಳ್ಬೇಕು. ನಮ್ಮ ಈ 50,000 ಎಕರೆ ಹೆಕ್ಟೇರು, ಎಕರೆ ಅಲ್ಲ, 50,000 ಹೆಕ್ಟೇರ್ಗೆ ಮಂಡ್ಯ, ಮೈಸೂರು, ಪಾಂಡವಪುರ, ಶ್ರೀರಂಗಪಟ್ಟಣ ಏನಿದೆಯೋ ಬೆಂಗಳೂರು ಒಳಗೊಂಡಂತೆ 50,000 ಎಕರೆ ಹೆಕ್ಟೇರಷ್ಟು ಭೂಮಿ ಇವತ್ತು ನೀರುಣಿಸ್ತಾ ಇದೆ. ಇವತ್ತು ನಾವೆಲ್ಲ ಭೂಮಿ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಯಾರು ನಿಲ್ಕೋಬೇಕು ಅಂದರೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ಕಡಖಂಡಿತ ನಿಲ್ಕೊಳ್ಬೇಕು. ಕಾಗದದ ಫ್ಯಾಕ್ಟ್ರಿ, ಇವರು ರೇಷ್ಮೆ ಫ್ಯಾಕ್ಟ್ರಿ, ಇವತ್ತು ಕೃಷಿ ಇಲಾಖೆ ಇದೆ, ಆಮೇಲೆ ಕೃಷಿ ಶಾಲೆಗಳಿದ್ದಾವೆ. ಇವೆಲ್ಲವನ್ನು ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಲ್ಲದೆ ಅಣ್ಣವ್ರು ಹೇಳ್ದಂಗೆ ದೇವದಾಸಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ಅಂತ ಒಂದು ಪದ್ಧತಿಗಳಿರ್ತವೆ. ಇವೆಲ್ಲವನ್ನೂ ಕೂಡ ಕಡಿತಗೊಳಿಸ್ತಾರೆ, ರದ್ದು ಮಾಡ್ತಾರೆ. ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಏನವತ್ತು ಗಾಂಧಿ ಉತ್ತರ ಭಾರತದಲ್ಲಿ ಏನು ಜಾರಿ ಮಾಡಿರ್ತಾರೋ ಅದನ್ನು ದಕ್ಷಿಣ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು 1919 ಇದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೂ ಮಿಗಿಲಾಗಿ ಒಂದು ವಿಚಾರ ಇದೆ. ಈ ದೇಶದಲ್ಲಿ